ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಊರಲ್ಲಿ ಜಾತ್ರೆ ಇರೋದ್ರಿಂದ ಊರಿಗೆ ಬಂದಿದ್ದೀನಿ. ನೋಡಿ, ಸುತ್ತಮುತ್ತ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಇನ್ನೂ ಲೈಟಿಂಗ್ಸ್ ಹಾಕಿಲ್ಲ, ಸೊ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲೆಲ್ಲ ಇರುತ್ತೆ ನಮ್ಮ ಊರಿನ ಗಣಪತಿ ದೇವಸ್ಥಾನ. ಹಾಗೇನೆ ಮನೆಗೆ ಬಂದ್ವಿ. ಮನೆಯಲ್ಲಿ ಬರುವಷ್ಟರಲ್ಲಿ ಪಾತ್ರೆಗಳಿಗೆಲ್ಲ ಪೂಜೆ ಮಾಡಿ ಅಮ್ಮ ಇಲ್ಲೆಲ್ಲ ನೀರನ್ನ ತುಂಬಿಸಿ ಇಟ್ಟಿದ್ರು ಪಾತ್ರೆಗಳಿಗೆ ಅಡುಗೆ ಮಾಡೋದಕ್ಕೆ ಅಂತ. ಪಾಯಸ, ಹುಳಿ, ಅನ್ನ, ಸಾಂಬಾರು ಎಲ್ಲ ಕೂಡ ಮಾಡ್ತೀವಿ. ಹಾಗೇನೆ ಅವರೆಕಾಳು ಮತ್ತು ಹಲಸಿನಕಾಯಿನ ಹಾಕಿ ಹುಳಿನ ಮಾಡ್ತಾರೆ. ಇದಕ್ಕೆ ಸ್ಪೆಷಲ್ ಅಂದರೆ ಇದೇನೆ ನೋಡಿ. ಆ ಹಲಸಿನಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದಾರೆ, ನೀಟಾಗಿ ಎಲ್ಲನೂ ತೊಳೆದು ಹುಳಿ ಮಾಡೋದಕ್ಕೆ ಅಂತ. ಹಾಗೇನೆ ಒಲೆ ಎಲ್ಲ ಪೂಜೆ ಮಾಡಿ ಒಲೆ ಕೂಡ ಹಚ್ಚಿದ್ದಾಯಿತು. ನೋಡಿ, ಇವಾಗ ತರಕಾರಿಗಳನ್ನೆಲ್ಲ ನಾನು ಇಲ್ಲಿ ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಳ್ಳೋದಕ್ಕೆ ಸಾಂಬಾರ್ಗೆ ಅಂತ. ಇಲ್ಲಿ ನೋಡಿ ತರಕಾರಿಗಳು ಹಾಗೇನೆ ಕಾಯಿನೆಲ್ಲ ತುರ್ಕೊಳ್ತಾ ಇದ್ದೀವಿ. ಹಾಗೇನೆ ತರಕಾರಿಗಳನ್ನ ಸಹ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಅಷ್ಟೊತ್ತಿಗಾಗಲೇ ದೇವಸ್ಥಾನಕ್ಕೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಕೊಂಡಕ್ಕೆ ಅಂತ ಸೌದೆನ ತಗೊಬರ್ತಾರೆ. ನೋಡಿ, ಎತ್ತಿನ ಗಾಡೀಲಿ ಈ ಥರ ಸುತ್ತಮುತ್ತಲು ಇರ್ತಕ್ಕಂಥ ಹಳ್ಳಿಗಳಿಂದ ಈ ಥರ ಸೌದೆಗಳನ್ನ ತರೋದು, ದೇವಸ್ಥಾನಕ್ಕೆ ತಗೊಂಡೋಗಿ ಅಲ್ಲಿ ಕೊಂಡಾರೋಹಣ ಮಾಡೋದು. ಕೊಂಡಕ್ಕೆ ಅಂತ ಸುತ್ತಮುತ್ತ ಸೌದೆಗಳನ್ನ ಇಲ್ಲಿ ತರ್ತಾ ಇದ್ದಾರೆ. ನಾವು ಇದಕ್ಕೂ ಸಹ ಪೂಜೆ ಮಾಡಿಸ್ಬೇಕು. ನೋಡಿ, ಪೂಜೆನೂ ಸಹ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ ನಮ್ಮೂರ ಜಾತ್ರೆ ನೋಡೋದಕ್ಕೆ. ನೋಡಿ, ಈ ಎತ್ತಿನ ಗಾಡೀಲಿ ಸೌದೆನ ಸಹ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ನಾವು ಹೆಂಗಸರು ಹೋಗುವಂಗಿಲ್ಲ, ಸೊ ಗಂಡಸರು ಮಾತ್ರ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ. ಹಾಗೆಯೇ ನೋಡಿ, ಟ್ಯಾಕ್ಟ್ರಿಗಳಲ್ಲೆಲ್ಲ ಸೌದೆಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ. ಹಾಗೆಯೇ ಮನೇಲಿ ಅಷ್ಟೊತ್ತಿಗಾಗಲೇ ಸಾಯಂಕಾಲ ಆಗಿತ್ತು. ಅಡುಗೆ ಸಹ ರೆಡಿಯಾಗಿತ್ತು. ಅನ್ನ, ಸಾಂಬಾರು, ಪಾಯಸ, ಹುಳಿ, ಹಾಗೆಯೇ ಸಿಹಿ ಬೂಂದಿ ಕೂಡ ಮಾಡಿಸಿದ್ವಿ. ನೋಡಿ, ಇಲ್ಲಿ ಅವರೆ ಹುಳಿ ಕೂಡ ರೆಡಿಯಾಗಿದೆ. ಎಲ್ಲವನ್ನ ಕೂಡ ರೆಡಿಯಾಗಿ ಇವಾಗ ಊಟಕ್ಕೆ ಸಹ ಕೂರಿಸಿದ್ದೀವಿ. ಹಾಗೆಯೇ ಹೊರ್ಗಡೆನೂ ಸಹ ಜನಗಳನ್ನ ಇಲ್ಲಿ ಊಟಕ್ಕೆಲ್ಲ ಕೂರಿಸಿ ಊಟನ ಸಹ ಬಡಿಸ್ತಾ ಇದ್ದೀವಿ. ನೋಡಿ, ಅಷ್ಟೊತ್ತಿಗಾಗಲೇ ಎಲ್ಲರನ್ನ ಸಹ ಊಟಕ್ಕೆ ಕೂರಿಸಿ ಊಟನ ಸಹ ಬಡಿಸಿದ್ದಾಯಿತು. ಹಾಗೆಯೇ ಮಠದ ಮುಂದ್ಗಡೆ ಭಜನೆ ಸಹ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು. ಹಾಗೆಯೇ ನಾವು ಸಹ ಇಲ್ಲಿ ಊಟನ ಮಾಡ್ತಾ ಇದ್ದೀವಿ. ಹೆಸರು ಬೇಳೆ, ಹಾಗೆಯೇ ಬೀನ್ಸ್ ಪಲ್ಯ, ಹಾಗೆಯೇ ಹುಳಿ, ಅನ್ನ ಸಾಂಬಾರು ಕೂಡ ರೆಡಿ ಇತ್ತು. ಸೊ ನಾವು ಸಹ ಇಲ್ಲಿ ಊಟನ ಮಾಡ್ತಾ ಇದ್ದೀವಿ. ಹಾಗೆಯೇ ಪಾಯಸ ಮತ್ತು ಸಿಹಿ ಬೂಂದಿ ಸಹ ಮಾಡಿಸಿದ್ವಿ. ಸೊ ಊಟನ ಮುಗಿಸ್ಕೊಂಡು ಒಂದು ರೌಂಡು ಸುತ್ತಾಡ್ಕೊಂಡು ಬರೋಣ ಅಂತ ಮನೆಯಿಂದ ಹೊರಗಡೆ ಬಂದ್ವಿ. ನೋಡಿ, ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂತ. ನೋಡಿ, ಇದು ನಮ್ಮೂರಿನ ಗಣೇಶ ಗುಡಿ. ಸೊ ಅಲ್ಲಿಗೆ ಸಹ ನಮಸ್ಕಾರ ಮಾಡಿಕೊಂಡು ಹೊರಟ್ವಿ. ಸ್ವಲ್ಪ ಅಲ್ಲಲ್ಲಿ ಅಂಗಡಿಗಳು, ಅಂದರೆ ಚಿಕ್ಕ ಪುಟ್ಟ ಪಸ್ರ ಅಂತ ಕರೀತಾರೆ ಹಳ್ಳಿಗಳ ಕಡೆ, ಅದನ್ನು ಸಹ ಹಾಕಿದ್ರು. ಅಂದರೆ ಮಕ್ಕಳ ಆಟ ಸಾಮಾನಿಂದ ಹಿಡಿದು ದೊಡ್ಡವ್ರ ತನಕ ಬೇಕಾದಂಥ ವಸ್ತುಗಳನ್ನು ಇಲ್ಲಿ ಇಟ್ಟಿರ್ತಾರೆ. ಹಾಗೆಯೇ ಗೋಬಿ, ಪಾನಿಪುರಿ, ಮಸಾಲ ಎಲ್ಲ ತಿಂದ್ಕೊಂಡು ನಾವು ಒಂದು ರೌಂಡು ಸುತ್ತಾಡಿಕೊಂಡು ಬಂದ್ವಿ.
ಅಂದರೆ ಈ ದಿನ ಅಂದರೆ ಸೋಮವಾರ ನಮ್ಮೂರಲ್ಲಿ ಹಾಲರ್ವೆ ಇರುತ್ತೆ. 3 ದಿನ ಜಾತ್ರೆ ನಡೆಯೋದು ನಮ್ಮೂರಲ್ಲಿ. ಸೋಮವಾರ ಹಾಲರ್ವೆ, ಮಂಗಳವಾರ ದೇವಸ್ಥಾನದಲ್ಲಿ ಕೊಂಡಾರೋಹಣ, ಹಾಗೆಯೇ ಬುಧವಾರ ದೇವಸ್ಥಾನದಿಂದ ದೇವರು ಊರಿಗೆ ಬರುತ್ತೆ. ಬುಧವಾರ ದೇವರ ಆಭರಣಗಳೆಲ್ಲ ಪೆಟ್ಟಿ ಪೂಜೆ ಅಂತ ಕರಿತೀವಿ, ಅದೆಲ್ಲ ಬರುತ್ತೆ. ಸೊ ಅಲ್ಲಿ ಎಲ್ಲ ಪೂಜೆ ಮಾಡಿಸೋದು. ಹೆಂಗಸರು ಕೂಡ ನಮ್ಮೂರಲ್ಲಿ ಇರಬಹುದಲ್ವಾ, ಸೊ ಹೆಂಗಸರು ಜಾತ್ರೆ ಅಂತಲೂ ಕೂಡ ಕರಿಬಹುದು. ಅಂದರೆ ದೇವಸ್ಥಾನಕ್ಕೆ ಹೆಂಗಸರು ಹೋಗುವಾಗಿಲ್ಲ, ಅಂದರೆ ನಮ್ಮೂರಲ್ಲಿ ಹೆಂಗಸರು ಸೇರಬಹುದು. ಅಂದರೆ ದೇವಸ್ಥಾನಕ್ಕೆ ಆಗಿನ ಕಾಲದಿಂದನೂ ಪ್ರತೀತಿ ಇದೆ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಶ್ರೀ ಕೊಂಗಳಿ ಮಲ್ಲಿಕಾರ್ಜುನ ಸ್ವಾಮಿಗೆ ದೇವಸ್ಥಾನಕ್ಕೆ ಹೆಂಗಸರು ಹೋಗುವಾಗಿಲ್ಲ. ನೋಡಿ, ಇವತ್ತು ಮಂಗಳವಾರ ಬೆಳಿಗ್ಗೆ ಕೊಂಡ ನಡೀತಾ ಇದೆ ದೇವಸ್ಥಾನದಲ್ಲಿ. ಹಾಗೇನೆ ನೋಡಿ ದೇವಸ್ಥಾನನ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಹೂಗಳಿಂದ ಅಲಂಕಾರನ ಮಾಡಿದ್ರು. ದೇವರನ್ನ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಶ್ರೀ ಕೊಂಗಳಿ ಮಲ್ಲಿಕಾರ್ಜುನ ಸ್ವಾಮಿ ನೋಡಿ ಕೊಂಡ ಎಲ್ಲ ಮಾಡಿದ್ದಾರೆ. ಸುಮಾರು ಜನ ಭಕ್ತಾದಿಗಳು ದೇವಸ್ಥಾನದಲ್ಲಿ ಸೇರಿದ್ದಾರೆ. ಸೊ ಕೊಂಡ ಎಲ್ಲ ಸಹ ನಡೆದಿದೆ. ಶ್ರೀ ಕೊಂಗಳಿ ಮಲ್ಲಿಕಾರ್ಜುನ ಸ್ವಾಮಿನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಎಲ್ಲರಿಗೂ ಆ ಕೊಂಗಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಎಲ್ಲರನ್ನ ಸಹ ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಬೀರ್ ದೇವರ ಕುಣಿತ, ಕಂಸಾಳೆ, ಜಾನಪದ ಗೀತೆಗಳು ಎಲ್ಲನೂ ಸಹ ಇರುತ್ತೆ. ಮಂಗಳವಾರ ಇಷ್ಟೇ, ಬೇರೇನೂ ಇರೋದಿಲ್ಲ. ಹಾಗೆಯೇ ಇದು ಬುಧವಾರ ಬೆಳಿಗ್ಗೆ. ಸೊ ತಿಂಡಿಗೆ ಅಂತ ನಾವು ಪಲಾವ್ನ ಮಾಡಿಸಿದ್ವಿ. ಹಾಗೆಯೇ ಮಧ್ಯಾಹ್ನ ಅಡುಗೆ ಸಹ ರೆಡಿ ಆಗ್ತಾ ಇತ್ತು. ಈ ಕಡೆ ನೋಡಿ ಸಾಂಬಾರನ್ನ ಮಾಡಿದ್ದಾರೆ ಇಲ್ಲಿ. ಇನ್ನೊಂದು ಸ್ವಲ್ಪ ಕುದಿ ಬರಬೇಕಂತೆ ಸಾಂಬಾರು. ಸೊ ಇಲ್ಲಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗೆಯೇ ಇಲ್ಲಿ ಅನ್ನ ಮಾಡೋದಕ್ಕೆ ಅಂತ ನೀರನ್ನು ಇಟ್ಕೊಂಡಿದ್ದಾರೆ. ಹಾಗೆಯೇ ಈ ಕಡೆ ಪಾಯಸ ಕೂಡ ಮಾಡಿದ್ದಾರೆ ನೋಡಿ. ಹಾಗೆಯೇ ಇಲ್ಲಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದಾರೆ ಹಲಸಿನಕಾಯಿನ ಒಗ್ಗರಣೆಗೆ ಅಂತ. ಸೊ ಹಾಗೆಯೇ ನೋಡಿ ಇಲ್ಲಿ ಅವರೆಕಾಳು ಹುಳಿನ ಮಾಡಿದ್ದಾರೆ. ಹಲಸಿನಕಾಯಿ ಮತ್ತು ಅವರೆಕಾಳನ್ನು ಹಾಕಿ 2 ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಹುಳಿನ ಸಹ ರೆಡಿ ಮಾಡಿದ್ದಾರೆ. ಸೊ ಹಾಗೆಯೇ ನೋಡಿ ಇಲ್ಲಿ ಮುದ್ದೆ ಸಹ ರೆಡಿ ಮಾಡ್ತಾ ಇದ್ದಾರೆ. ನೋಡಿ 2 ಕೋಲಿಂದ ಮುದ್ದೆನ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆಯೇ ನೋಡಿ ಬುಧವಾರ ಇದು ಒಂದು 12 ಗಂಟೆ ಹತ್ತತ್ರ ಆಗಿದೆ. ನೋಡಿ ದೇವರು ದೇವಸ್ಥಾನದಿಂದ ಎಲ್ಲ ವಾದ್ಯಗಳ ಸಮೇತ ಬರ್ತಾ ಇದ್ದಾರೆ. ಸೊ ಅಲ್ಲಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ ಜನಗಳೆಲ್ಲ, ಭಕ್ತಾದಿಗಳೆಲ್ಲ ಸೇರಿಕೊಂಡು. ನೋಡಿ ಪೂಜೆ ಎಲ್ಲ ಮುಗೀತು, ಮನೆಯಲ್ಲಿ ಊಟ ಸಹ ಆಯಿತು. ಸೊ ಲಾಸ್ಟಲ್ಲಿ ನಾವು ಹೋಗುವಾಗ 3 ಗಂಟೆ ಹತ್ತತ್ರ ಆಗಿಬಿಟ್ಟಿತ್ತು. ಸೊ ಎಲ್ಲನೂ ಸಹ ಜನನೂ ಸಹ ಸ್ವಲ್ಪ ಖಾಲಿ ಆಗಿಬಿಟ್ಟಿದ್ರು. ಲಾಸ್ಟಲ್ಲಿ ಎಂಡಿಂಗಲ್ಲಿ ಹೋದ್ವಿ ನಾವು. ಮನೇಲಿ ಕೆಲಸಗಳೇ ಮುಗಿಲಿಲ್ಲ. ಸೊ ಬಂದವ್ರು ನೆಂಟರುಗಳನ್ನು ಗಮನಿಸೋದು, ಟೀ ಇಡೋದು, ಅವ್ರಿಗೆ ಊಟಕ್ಕೆ ಬಡಿಸೋದು ಎಲ್ಲ ಕೂಡ ಕೆಲಸ ಇತ್ತು. ಅದರಿಂದ ಲಾಸ್ಟಲ್ಲಿ ಇನ್ನೇನು ಹೋಗೋಣ ಅಂತ ಎಂಡಿಂಗಲ್ಲಿ ನಾವು ಹೋದ್ವಿ. ನಾನು ಮತ್ತು ನನ್ನ ತಂಗಿ, ಹಾಗೆಯೇ ನನ್ನ ನಾದಿನಿ, ಹಾಗೆಯೇ ನನ್ನ ತಮ್ಮ ಎಲ್ಲ ಕೂಡ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ನೋಡಿ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ಪದಾರ್ಥಗಳ ಅಂಗಡಿಗಳನ್ನ ಸಹ ಹಾಕಿದ್ರು. ಜಾತ್ರೆ ಅಂದರೆ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಸೊ ಈ ಥರ ಕೂಡ ಇರುತ್ತೆ ನೋಡಿ. ಅಲ್ಲಲ್ಲಿ ಸ್ಟೀಲ್ ಪಾತ್ರೆಗಳೆಲ್ಲ ಇದ್ವು. ಹಾಗೆಯೇ ಆಹಾರ ಪದಾರ್ಥಗಳ ಅಂಗಡಿ ಕೂಡ ಇರುತ್ತೆ.
ಮಕ್ಕಳ ಆಟದ ಸಾಮಾನುಗಳಂತೂ ಕೇಳಲೇಬೇಕಾಗಿಲ್ಲ. ಎಲ್ಲ ಅಂಗಡಿಗಳಲ್ಲಿ ಮಕ್ಕಳದ್ದೇ ಹಾವಳಿ ಆಗಿರುತ್ತೆ. ಸೊ ಏನು ಬೇಕೋ ಅದನ್ನು ಅವ್ರು ತಗೋತಾ ಇರ್ತಾರೆ. ಸೊ ಗೊಂಬೆಗಳು ಹಾಗೆಯೇ ತಿಂಡಿ ತಿನಿಸುಗಳು ಎಲ್ಲ ಅಂಗಡಿಗಳು ಸಹ ಅಲ್ಲಿ ಇರುತ್ತೆ. ಗೊಂಬೆಗಳು ಸಹ ಇದ್ವು ಅಲ್ಲೆಲ್ಲ. ಸೊ ಹಾಗೆಯೇ ಮನೆಗೆ ಬೇಕಾದಂತಹ ಮನೆ ಬಳಕೆ ವಸ್ತುಗಳು ಸಹ ಅಲ್ಲಲ್ಲಿ ಅಂಗಡಿಗಳಲ್ಲಿ ಇಟ್ಟಿರ್ತಾರೆ. ಹಾಗೆಯೇ ಬೆಲೆನೂ ಕೂಡ ಸ್ವಲ್ಪ ಜಾಸ್ತಿನೇ ಹೇಳ್ತಾ ಇರ್ತಾರೆ ಅವರು ಕೂಡ. ಸೊ ನಾವು ನೋಡ್ಕೊಂಡು ಖರೀದಿ ಮಾಡ್ಕೊಳ್ಬೇಕು ಬೇಕು ಅಂತ ಅಂದರೆ. ನಾವು ಸುಮ್ಮನೆ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದ್ವಿ ಅಷ್ಟೇ, ನಾವೇನೂ ತಗೊಳ್ಳಿಲ್ಲ. ಮಕ್ಕಳು ಮಾತ್ರ ಆಟದ ಸಾಮಾನುಗಳನ್ನ ತಗೊಂಡಿದ್ರು. ಸೊ ನಾವೇನು ಅಷ್ಟೊಂದು ಏನೂ ಪರ್ಚೇಸಿಂಗ್ ಮಾಡ್ಕೊಳ್ಳಿಲ್ಲ. ಹಾಗೆಯೇ ನೋಡಿ ಇಲ್ಲಿ ಸ್ವೀಟ್ಗಳು ಖಾರಗಳು ಎಲ್ಲ ಕೂಡ ಇರುತ್ತೆ. ಸ್ಟೀಲ್ ಪಾತ್ರೆಗಳೆಲ್ಲ ಇತ್ತು ಅಲ್ಲಿ. ಸೊ ನೋಡಿ ಬಾಣಲೆಗಳೆಲ್ಲ ಸಹ ಇದ್ವು. ಆದರೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಅಂತ ನನಗನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ, ಆದರೆ ನನಗೆ ಇಷ್ಟ ಆಗಲಿಲ್ಲ. ಸೊ ಅದನ್ನು ಕೂಡ ತಗೊಳ್ಳೋಕ್ಕಾಗಲಿಲ್ಲ. ಸ್ಟೀಲ್ ಚಮಚಗಳು ಹಾಗೆಯೇ ಸೌಟ್ಗಳು ಎಲ್ಲ ಥರದ ವಿಧವಾದಂತಹ ಸೌಟ್ಗಳೆಲ್ಲ ಸಹ ಅಲ್ಲಿ ಇದ್ವು. ಹಾಗೆಯೇ ಮಹಿಳೆಯರಿಗೆ ಬೇಕಾದಂಥ ಹ್ಯಾಂಡ್ ಬ್ಯಾಗ್ಗಳು ಹಾಗೆಯೇ ಚಪ್ಪಲಿಗಳು ಎಲ್ಲ ಸಹ ಇದ್ವು. ಹಾಗೆಯೇ ಡೆಕೋರೇಷನ್ ಐಟಮ್ಗಳು ಕೂಡ ಅಲ್ಲಿ ಇದ್ವು. ಆದರೆ ಸ್ವಲ್ಪ ರೇಟ್ ಜಾಸ್ತಿನೇ ಹೇಳ್ತಾ ಇದ್ರು ಅವರು. ಈ ಥರ ಫ್ಲವರ್ಸಿಂದ ಮಾಡಿರುವಂಥ ಪಾಟ್ಗಳಂದರೆ ನನಗಿಷ್ಟ. ಆದರೆ ಸ್ವಲ್ಪ ರೇಟ್ ಜಾಸ್ತಿನೇ ಹೇಳ್ತಾ ಇದ್ರು ಅವರು. ಸೊ ತಗೊಳ್ಳಿಲ್ಲ ನಾನು. ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿತ್ತು. ನಾವು ಹೋಗಿದ್ದೇ ಲೇಟು. ಸೊ ಅದರಿಂದ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿತ್ತು. ಮಕ್ಕಳದಂತೂ ಒಂದೇ ಸಮನೆ ಹಠ, ಅದು ಕೊಡಿಸಿ ಇದು ಕೊಡಿಸಿ, ನಮ್ಗೆ ಅದು ಬೇಕು ನಮ್ಗೆ ಇದು ಬೇಕು ಅಂತ. ಸೊ ಅವರು ಸಹ ಸುಮಾರು ಆದಷ್ಟು ಗೊಂಬೆಗಳು ಹಾಗೆಯೇ ಆಟದ ಸಾಮಾನುಗಳನ್ನೆಲ್ಲ ಸ್ವಲ್ಪ ತಗೊಂಡಿದ್ರು.
ನೋಡಿ, ಇದಾಗಿತ್ತು ನಮ್ಮ ಊರಿನ ಜಾತ್ರೆ. ಸೊ 3 ದಿನದ ಒಂದು ಜಾತ್ರೆನ ನಾನು ಒಂದು 15 ನಿಮಿಷದಲ್ಲಿ ತೋರಿಸೋಕೆ ಟ್ರೈ ಮಾಡಿದ್ದೀನಿ. ನಮ್ಮ ಊರಿನ ಜಾತ್ರೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.